1/2 ಪ್ಲೇಸ್ ನಲ್ಲಿ 1/2 ಬರೆಯೋಣ. ಬೇಸ್ ಅಂತಂದ್ರೆ ನಾವು ಇಲ್ಲಿ ತಗೊಂಡಿದೀವಲ್ಲ 4 ಪ್ಲಸ್ 2x ಅಂತ ಬರ್ಕೊಂಡಿವಿ ಇಂಟು ಹೈಟ್ ಅನ್ನ ನಾವು x ಅಂತ ತಗೊಂಡಿವಿ. ಇದ್ರ ಪ್ರಕಾರ ಹೈಟ್ ಅನ್ನ ನಾವು x ಅಂತ ತಗೊಂಡಿವಿ. therefore x is equal to 48 ಅಂತ. 2 zeros are here. Alpha is equal to 0 and beta is equal to 4. There are two zeros 0 and 4 of the quadratic polynomial. This quadratic polynomial. So let's see. ಇವಾಗ ಅದು 10 ಸ್ಟೂಡೆಂಟ್ಸ್ ಅಬ್ಸೆಂಟ್ ಆಗಿಬಿಡ್ತಾರೆ. ಸೊ ಇವಾಗ ಏನು ಮಾಡಬೇಕು ಇವರು ಅಂತಂದ್ರೆ ಒಂದು 10 ರೂಪೀಸ್ ಜಾಸ್ತಿ ಕೊಡಬೇಕು. ಸೊ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 600 ಬರ್ತದೆ. ಹಾಗಾಗಿ ಈ 20 ಸ್ಟೂಡೆಂಟ್ಸ್ ಏನು ಮಾಡ್ತಾರೆ 10 ರೂಪೀಸ್ ಜಾಸ್ತಿಯನ್ನು ಇದರಲ್ಲಿ ಈ ಸೆಮಿ ಸರ್ಕಲ್ ನಲ್ಲಿ ಈ ಒಂದು ಟ್ರಯಾಂಗಲ್ ಕಾಣಿಸ್ತಿದೆಯಲ್ಲ ಎ ಸಿ ಬಿ ಅನ್ನೋ ಟ್ರಯಾಂಗಲ್ ಅನ್ನು ಮೈನಸ್ ಮಾಡಿದೆ, ಸಬ್ಟ್ರಾಕ್ಷನ್ ಮಾಡಿದೆ ಅಂತಂದ್ರೆ ನಮಗೆ ಈ ಎರಡು ಸೆಗ್ಮೆಂಟ್ಸ್ ಗಳ ಏರಿಯಾ ಸಿಗುತ್ತೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾವು KCB ಇಂದ ಮಾಡೆಲ್ ಪೇಪರ್ 3 ಅನ್ನು ಬಿಟ್ಟಿದ್ರಲ್ಲ, ಕ್ವಶನ್ ನಂಬರ್ 1 ಇಂದ ಕ್ವಶನ್ ನಂಬರ್ 38 ವರೆಗೂ ಎಲ್ಲ ಎಕ್ಸ್ಪ್ಲನೇಷನ್ ಅನ್ನ ಮಾಡಿದ್ದೀನಿ ನಾನು ಒಂದು ಹಳೆ ವಿಡಿಯೋದಲ್ಲಿ. ಪಾರ್ಟ್ 1 ಇಂದ ಪಾರ್ಟ್ 5 ವರೆಗೂ ಅದನ್ನ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಪಾರ್ಟ್ 1 ನಲ್ಲಿ MCQ ಕ್ವಶನ್ 1 ಮಾರ್ಕ್ ಕ್ವಶನ್ ಇದೆ ಅಂಡ್ ಪಾರ್ಟ್ 2 ನಲ್ಲಿ 2 ಮಾರ್ಕಿಂಗ್ ಕ್ವಶನ್ ಇದೆ. ಪಾರ್ಟ್ 3 ನಲ್ಲಿ 3 ಮಾರ್ಕಿಂದು ಪಾರ್ಟ್ 1 ಪಾರ್ಟ್ 2 ಅಂತ ಇದೆ. ದೆನ್ 4 ಮಾರ್ಕಿಂದು 5 ಮಾರ್ಕಿಂದು ನೆಕ್ಸ್ಟ್ ಪಾರ್ಟ್ 5 ನಲ್ಲಿ ಇದೆ. ಸೊ ಯಾವ್ದಾದ್ರು ನೀವು ವಾಚ್ ಮಾಡಿಲ್ಲ ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಯು ಕ್ಯಾನ್ ವಾಚ್. ಸೊ ಇಲ್ಲಿ ಈ ಒಂದು ವಿಡಿಯೋದಲ್ಲಿ KCB ಮಾಡೆಲ್ ಪೇಪರ್ 4 ಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಈ 3 ಮಾರ್ಕಿಗೆ ಅಪ್ಲೈಡ್ ಕ್ವಶನ್ಸ್ ಬಂದಿರತಕ್ಕಂತ 3 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗೋಣ. 3 ಮತ್ತೆ 4 ಮಾರ್ಕ್ ಇಂದ ಎಸ್ಪೆಷಲಿ ಅಪ್ಲೈಡ್ ಕ್ವಶನ್ಸ್ ಗಳನ್ನ ಮಾತ್ರ ನೋಡ್ತಾ ಹೋಗೋಣ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ಕ್ವಶನ್ ನಂಬರ್ 25 ಈ ತರ ಇದೆ. ಫೈಂಡ್ ದ zeros of the polynomial x into x minus 4 and verify the relation between zeros and coefficient ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅನ್ನ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ, ಅವರು ಇಂಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. x into x minus 4 ಅಂತ ಕೊಟ್ಟಿದ್ದಾರೆ. ಇದನ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು x ಸ್ಕ್ವಯರ್ ಮೈನಸ್ 4x ಇಸ್ ಈಕ್ವಲ್ ಟು 0 ಅಂತ ಬರ್ಕೊಂಡು ಇಲ್ಲಿ ಕ್ವಾಡ್ರಾಟಿಕ್ ರೂಟ್ಸ್ ಗಳನ್ನ ಫೈಂಡ್ ಔಟ್ ಮಾಡ್ತಾ ಹೋಗೋದು, ಅಂದ್ರೆ ಜೀರೋಸ್ ಗಳನ್ನ ಫೈಂಡ್ ಔಟ್ ಮಾಡ್ತಾ ಹೋಗೋದು. ಸೊ ಹಿಂಗಾದ್ರೂ ಮಾಡ್ಕೊಂತೀವಿ. ಆರ್ ಡೈರೆಕ್ಟ್ ಆಗಿ x ಇಂಟು x ಮೈನಸ್ 4 ಅಂತ ಇದೆ. x ಮೈನಸ್ 4 ದಿಸ್ ಇಸ್ ಈಕ್ವಲ್ ಟು 0 ಅಂದ್ರೆ ಒಂದು x ಇಸ್ ಈಕ್ವಲ್ ಟು 0 ಅಂತ ಬರುತ್ತೆ, ಇನ್ನೊಂದು x ಇಸ್ ಈಕ್ವಲ್ ಟು 4 ಅಂತ ಬರುತ್ತೆ. ದಿಸ್ ಇಸ್ ಆಲ್ಫಾ ವ್ಯಾಲ್ಯೂ. ಆಲ್ಫಾ ಇಸ್ ಈಕ್ವಲ್ ಟು 0 ಅಂಡ್ ದಿಸ್ ಇಸ್ ಬೀಟಾ ಇಸ್ ಈಕ್ವಲ್ ಟು 4. ಸೊ ದೇರ್ ಟೂ zeros 0 and 4 of the quadratic polynomial, this quadratic polynomial. So let's see. ಇದನ್ನ ನಾವು zeros ಅನ್ನ ಫೈಂಡ್ ಔಟ್ ಮಾಡಿದೀವಿ. ಫೈಂಡ್ ಔಟ್ ಮಾಡಿದ್ಮೇಲೆ ಏನ್ ಹೇಳಿದ್ದಾರೆ ಅಂತಂದ್ರೆ ರಿಲೇಷನ್ ಬಿಟ್ವೀನ್ zeros and coefficient ಅಂತ ಕೇಳಿದ್ದಾರೆ. ಸೊ ಇದನ್ನ ನಾವು ಕ್ವಾಡ್ರಾಟಿಕ್ ಇಕ್ವೇಶನ್ ಫಾರ್ಮ್ ನಲ್ಲಿ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಫಾರ್ಮ್ ನಲ್ಲಿ ಬರ್ಕೊಂಡಾಗ x ಸ್ಕ್ವೇರ್ ಮೈನಸ್ 4x ಪ್ಲಸ್ 0 ಅಂತ ಬರ್ಕೋಬಹುದು. ಇಲ್ಲಿ a ಇಸ್ ಈಕ್ವಲ್ ಟು 1 ಬರುತ್ತೆ ಅಂಡ್ b ಇಸ್ ಈಕ್ವಲ್ ಟು ಮೈನಸ್ 4 ಬರುತ್ತೆ ಅಂಡ್ c ಇಸ್ ಈಕ್ವಲ್ ಟು 0 ಅಂತ ಬರ್ಕೊಂತೀವಿ. Then we know that sum of zeros is equal to alpha plus beta is equal to minus b by a and product of zeros alpha into beta is equal to c by a ಅಂತ. ಸೊ ದಿಸ್ ಸಮ್ ಏನು ರೂಟ್ ಗಳನ್ನ ಫೈಂಡ್ ಔಟ್ ಮಾಡಿದೀವಲ್ಲ, ಆಲ್ಫಾ ಇಸ್ ಈಕ್ವಲ್ ಟು 0 ಅಂಡ್ ಬೀಟಾ ಇಸ್ ಈಕ್ವಲ್ ಟು 4 ಅಂತಂದು ಫೈಂಡ್ ಔಟ್ ಮಾಡಿದ್ವಲ್ಲ, ಇದನ್ನ ಆಲ್ಫಾ ಪ್ಲಸ್ ಬೀಟಾ ಆಡ್ ಮಾಡಿದೆ ಅಂತಂದ್ರೆ ಆನ್ಸರ್ ಎಷ್ಟು ಬರುತ್ತೆ? 4 ಬರುತ್ತೆ. ಅಂಡ್ ಇದನ್ನ ವೆರಿಫೈ ಮಾಡಿದೆ ಅಂತಂದ್ರೆ ಮೈನಸ್ ಬಿ ಬೈ ಎ. ಇದರಲ್ಲಿ ಮೈನಸ್ ಬಿ ಅಂತಂದ್ರೆ ಮೈನಸ್ ಆಸ್ ಇಟ್ ಇಸ್ ಮೈನಸ್ ಹಂಗೆ ಬರ್ಕೊಂತೀವಿ. ಬಿ ಅಂತಂದ್ರೆ ಮೈನಸ್ 4 ಅಂಡ್ ಡಿವೈಡೆಡ್ ಬೈ ಎ ಅಂತಂದ್ರೆ 1. ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. 4 by 1 ಅಂತಂದ್ರೆ 4. ಸೊ therefore sum of zeros are satisfied and for the product of zeros alpha into beta is equal to c by a ಅಂತ ಬರೀತೀವಿ. then alpha ಇಲ್ಲಿ ವ್ಯಾಲ್ಯೂ ಐತೆ, ಆಲ್ಫಾ ವ್ಯಾಲ್ಯೂ 0 ಅಂಡ್ ಬೀಟಾ ವ್ಯಾಲ್ಯೂ ಇಲ್ಲಿ ಐತೆ 4. ಸೊ 0 into 4 is equal to 0 ಅಂತ ಬರೀತೀವಿ. then ಇಲ್ಲಿ c ವ್ಯಾಲ್ಯೂ ಏನೈತೆ? 0. c 0 by a ವ್ಯಾಲ್ಯೂ ಎಷ್ಟೈತೆ? 1 ಐತೆ. 0 by 1 ಅಂತಂದ್ರೆ 0 by anything is 0. therefore 0 is equal to 0, hence verified. ಈ ತರ ನಾವು 25th ಕ್ವಶನ್ ಗೆ ಬರೀತೀವಿ. ನೆಕ್ಸ್ಟ್ 26th ಕ್ವಶನ್ ಹೋಗೋಣ. 26th ಕ್ವಶನ್ ಈ ತರ ಇದೆ. ದ ಬೇಸ್ ಆಫ್ ದ ಟ್ರಯಾಂಗಲ್ is 4 centimeter more than twice of its height. If the area of the triangle is 48 square centimeter, then calculate the base and height of the triangle. ಇಲ್ಲಿ ಒಂದು ಟ್ರಯಾಂಗಲ್ ಇದೆ, ಒಂದು ಟ್ರಯಾಂಗಲ್. ಆ ಟ್ರಯಾಂಗಲ್ ನ ಬೇಸ್ ಕೊಟ್ಟಿದ್ದಾರೆ. ನಾನು ಇಲ್ಲಿ ಬರ್ಕೊಳ್ತೀನಿ. ಇಲ್ಲಿ ಒಂದು ಟ್ರಯಾಂಗಲ್ ಅನ್ನು ರಫ್ ಆಗಿ ಹಾಕೊಂತೀನಿ. ಹಿಂಗೆ ಒಂದು ಟ್ರಯಾಂಗಲ್, ಆ ಟ್ರಯಾಂಗಲ್ ನ ಬೇಸ್ 4 ಸೆಂಟಿಮೀಟರ್ ಮೋರ್ ದೆನ್ ಇಟ್ಸ್ ಹೈಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಬೇಸ್ ಅನ್ನ ನಾವು ಹೈಟ್ ಆಫ್ ದ ಟ್ರಯಾಂಗಲ್ ಅನ್ನ ಎಕ್ಸ್ ಅಂತ ತಗೊಂಡ್ರೆ, ಇದು ಎ ಬಿ ಸಿ ಅಂತ ಕೊಟ್ಬಿಡ್ತೀನಿ. ಇದಕ್ಕೆ ಎ ಬಿ ಸಿ ಅನ್ನೋ ಒಂದು ಟ್ರಯಾಂಗಲ್. ಎ ಬಿ ವ್ಯಾಲ್ಯೂ ಏನಾದ್ರು ಹೈಟ್ ಅನ್ನ ನಾವು ಎಕ್ಸ್ ಅಂತ ತಗೊಂಡ್ರೆ ಅವರೇ ಮೆನ್ಷನ್ ಮಾಡಿದ್ದಾರೆ ಬೇಸ್ ಆಫ್ ದ ಟ್ರಯಾಂಗಲ್ ಈಸ್ 4 ಸೆಂಟಿಮೀಟರ್ ಮೋರ್ ದೆನ್ ಇಟ್ ಟ್ವೈಸ್ ಇಟ್ಸ್ ಹೈಟ್ ಅಂತ ಕೇಳಿದ್ದಾರೆ. ಸೊ ಅವಾಗ ಬೇಸ್ ಏನಾಗುತ್ತೆ ಅಂತಂದ್ರೆ 4 ಸೆಂಟಿಮೀಟರ್ ಮೋರ್ ದೆನ್ ದ ಟ್ವೈಸ್ ಆಫ್ ಇಟ್ಸ್ ಹೈಟ್. ಹೈಟ್ ಅಂದ್ರೆ ಏನಂತ ತಗೊಂಡಿವಿ?
ಎಕ್ಸ್ ಅಂತ ತಗೊಂಡಿದೀವಿ. ಸೊ ಈ ತರ ಬೇಸ್ ವ್ಯಾಲ್ಯೂ ಬಿ ಸಿ ಇಸ್ ಈಕ್ವಲ್ ಟು ಏನಾಗುತ್ತೆ 4 + 2x ಅಂತ ಆಗುತ್ತೆ. ಇಲ್ಲಿ ಮೆಂತೆ ಎಕ್ಸಾಂಪಲ್ ತಗೊಂಡ್ಬಿಡೋಣ, ಒಂದು ಟ್ರಯಾಂಗಲ್ ಹಿಂಗ್ ಐತೆ ಅಂತ ಅನ್ಕೊಳ್ಳೋಣ. ಇನ್ ಕೇಸ್ ಏನಾದ್ರೂ ಹೈಟ್ ಅನ್ನೋದು 10 ಸೆಂಟಿಮೀಟರ್ ಇದ್ರೆ 10 ಸೆಂಟಿಮೀಟರ್ ಇದ್ರೆ ಇಲ್ಲಿ ಬೇಸ್ ಏನಾಗುತ್ತಪ್ಪ ಅಂತಂದ್ರೆ ಈ 10ಗೆ 2 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡೋದು, 2 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡಿ +4 ಅನ್ನ ಆಡ್ ಮಾಡ್ತಕ್ಕಂಥದ್ದು. ಅಂದ್ರೆ 2 10s 20, 20 + 4 ಆಡ್ ಮಾಡಿದ್ರೆ 24 ಅಂತ ಬರ್ತೈತಿ ಬೇಸ್. ಅಂಡ್ ಇಲ್ಲಿ ಇಫ್ ದ ಏರಿಯಾ ಆಫ್ ಎ ಟ್ರಯಾಂಗಲ್ ಇಸ್ 48 ಸೆಂಟಿಮೀಟರ್ ಸ್ಕ್ವೇರ್ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ದ ಏರಿಯಾ ಆಫ್ ದ ಟ್ರಯಾಂಗಲ್ ಈಸ್ 48 ಸ್ಕ್ವೇರ್ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಕಂಪ್ಲೀಟ್ ಆಗಿ ಏರಿಯಾವನ್ನ ಫೈಂಡ್ ಔಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಏರಿಯಾ 48 ಸ್ಕ್ವೇರ್ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ವಿ ನೋ ದಟ್ ದ ಫಾರ್ಮುಲಾ ಆಫ್ ದ ಟ್ರಯಾಂಗಲ್, ಏರಿಯಾ ಆಫ್ ಎ ಟ್ರಯಾಂಗಲ್ ಫೈಂಡ್ ಔಟ್ ಮಾಡಕ್ಕೆ ನಾವು ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ, ದಟ್ ಈಸ್ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ನಾವು ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ. ಇದನ್ನ ಅವರೇ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ 48 ಅಂತೆ. ಸೊ 1/2 ಪ್ಲೇಸ್ ನಲ್ಲಿ 1/2 ಬರೆಯೋಣ. ಬೇಸ್ ಅಂತಂದ್ರೆ ನಾವಿಲ್ಲಿ ತಗೊಂಡಿದೀವಲ್ಲ 4 + 2x ಅಂತ ಬರ್ಕೊಂಡಿವಿ ಇಂಟು ಹೈಟ್ ಅನ್ನ ನಾವು ಎಕ್ಸ್ ಅಂತ ತಗೊಂಡಿದ್ವಿ. ಇದ್ರ ಪ್ರಕಾರ ಹೈಟ್ ಅನ್ನ ನಾವು ಎಕ್ಸ್ ಅಂತ ತಗೊಂಡಿದ್ವಿ. ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು 48 ಅಂತ ಬರೆಯೋಣ. ದೆನ್ ಈ 2 ಐತಲ್ಲ, ಈ 2 ಈ 48 ಜೊತೆಗೆ ಮಲ್ಟಿಪ್ಲಿಕೇಶನ್ ಆಗಿ ಈ ಕಡೆ ಹೋಗ್ಬಿಡ್ತತಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗಿ ಹೋಗ್ಬಿಡ್ತತಿ. ಅಂಡ್ ಇದನ್ನ ನಾನು ಬೈನಾಮಿಯಲ್ ಇಂದ ಮೊನೋಮಿಯಲ್ ಗೆ ಮಲ್ಟಿಪ್ಲಿಕೇಶನ್ ಮಾಡ್ಕೊಂತೀನಿ. ಎಕ್ಸ್ ಇಂಟು 4 ಅಂತಂದ್ರೆ 4x ಪ್ಲಸ್ 2x ಇಂಟು ಎಕ್ಸ್ ಅಂತಂದ್ರೆ 2x ಸ್ಕ್ವಯರ್ ಇಸ್ ಈಕ್ವಲ್ ಟು 2 ಇಂಟು 48 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ 96 ಅಂತ ಬರುತ್ತೆ. ದೇರ್ ಫೋರ್ 2x ಸ್ಕ್ವಯರ್ ಪ್ಲಸ್ 4x, ಈ 96 ಅನ್ನ ಈ ಕಡೆ ತಗೊಂಡ್ಬಂದೆ ಅಂತಂದ್ರೆ -96 ಅಂತ ಬರುತ್ತೆ. ದಿಸ್ ಇಸ್ ಈಕ್ವಲ್ ಟು 0. ಇಲ್ಲಿ ಇದನ್ನ ರೆಡ್ಯೂಸ್ ಮಾಡ್ಕೊಳ್ಳೋಣ, ಸ್ವಲ್ಪ ರೆಡ್ಯೂಸ್ ಮಾಡ್ಕೊಳ್ಳೋಣ ಅಂದ್ರೆ ಡಿವೈಡೆಡ್ ಬೈ 2 ಮಾಡ್ಕೊಳ್ಳೋಣ. ಯಾಕೆ ಅಂದ್ರೆ ಇನ್ನು ಸ್ವಲ್ಪ ನಮಗೆ ರೆಡ್ಯೂಸ್ ಆದ್ರೆ ಬೇಗ ಸಾಲ್ವ್ ಮಾಡಬಹುದು ಅಂತ. ಸೊ ಇದು 2 ಇಂದ ಡಿವೈಡ್ ಆಗುತ್ತೆ, ಇದು 2 ಇಂದ ಡಿವೈಡ್ ಆಗುತ್ತೆ, ಮತ್ತೆ ಇದು ಕೂಡ 2 ಇಂದ ಡಿವೈಡ್ ಆಗುತ್ತೆ. ಇವೆನ್ ನಂಬರ್ ಆಗಿರೋದ್ರಿಂದ ಎಲ್ಲ ಇವೆನ್ ನಂಬರ್ ಆಗಿರೋದ್ರಿಂದ 2 ಇಂದ ನಾವು ಡಿವೈಡ್ ಮಾಡಬಹುದು. ದೇರ್ ಫೋರ್ ಎಕ್ಸ್ ಸ್ಕ್ವೇರ್ ಇದನ್ನ 2 ಇಂದ ಡಿವೈಡ್ ಮಾಡಿದ್ರೆ 2 2s ಕ್ಯಾನ್ಸಲೇಷನ್ ಆಗಿ ಎಕ್ಸ್ ಸ್ಕ್ವೇರ್ ಬರ್ತತಿ. ಪ್ಲಸ್ ಇಲ್ಲಿ 2 1s 2 2s 2x ಅಂತ ಬರ್ತತಿ. ಇಲ್ಲಿ ಮೈನಸ್ 2 1s 2 4s, ಇಲ್ಲಿ ಎಷ್ಟು ಉಳಿತು 1 ಉಳಿತು 16 ಆಯ್ತು. 2 9s ಅಂತ ಬರೀತೀವಿ, ಸಾರಿ 2 8s ಅಂತ ಬರೀತೀವಿ. 2 8s 16. ಸೊ 48 ಅಂತ ಇಲ್ಲಿ ಬರ್ತತಿ. ದಿಸ್ ಇಸ್ ಈಕ್ವಲ್ ಟು 0. ದಿಸ್ ಇಸ್ ಎ ಕ್ವಾಡ್ರಾಟಿಕ್ ಈಕ್ವೇಶನ್. ಅಂಡ್ ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಇದು ನಾವು ಸಿಂಪ್ಲಿಫೈ ಮಾಡಿದಾಗ 48 ಅಂತ ಬರ್ತತಿ. -48 ಅನ್ನ ನಾವು ಇಲ್ಲಿ -8 +8 -6 ಅಂತ ಬರಿಬಹುದು. +8 ನಲ್ಲಿ -6 ಅನ್ನ ಸಬ್ಟ್ರಾಕ್ಷನ್ ಮಾಡಿದ್ರೆ 2 ಬರ್ತತಿ. ಅಂಡ್ ಪ್ಲಸ್ ಇಂಟು ಮೈನಸ್ 8 6 48. ಸೊ ದೇರ್ ಫೋರ್ ಎಕ್ಸ್ ಸ್ಕ್ವಯರ್ ಪ್ಲಸ್ 8x ಮೈನಸ್ 6x ಮೈನಸ್ 48 ಇಸ್ ಈಕ್ವಲ್ ಟು 0. ಹಿಂಗೆ ಕ್ವಾಡ್ರಾಟಿಕ್ ಈಕ್ವೇಶನ್ ಸಾಲ್ವ್ ಮಾಡ್ತೀವಿ ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ. ಸೊ ಇವೆರಡರಲ್ಲಿ ಕಾಮನ್ ಫ್ಯಾಕ್ಟರ್ ತೆಗೆಯೋಣ. ಎಕ್ಸ್ ಇಂಟು ಎಕ್ಸ್ ಪ್ಲಸ್ 8 ಬರ್ತತಿ ಇಲ್ಲಿ. ಅಂಡ್ ಇಲ್ಲಿ ಕೂಡ ಸೇಮ್ ಆಸ್ ಇಟ್ ಇಸ್ ಎಕ್ಸ್ ಪ್ಲಸ್ 8 ಅಂತ ಬರಿತೀವಿ. ಇಲ್ಲಿ ನಂಬರ್ ಬರುತ್ತೆ -6 ಅಂತ ಬರುತ್ತೆ. ದಿಸ್ ಇಸ್ ಈಕ್ವಲ್ ಟು 0. ದೇರ್ ಫೋರ್ ಎಕ್ಸ್ ಪ್ಲಸ್ 8 ಇಸ್ ಈಕ್ವಲ್ ಟು 0 ಅನ್ನೋದು ಒಂದು. ದೆನ್ ಎಕ್ಸ್ -6 ಇಸ್ ಈಕ್ವಲ್ ಟು 0 ಅನ್ನೋದು ಒಂದು. ಇದು ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ ಅಂದ್ರೆ -8 ಆಗುತ್ತೆ. ಅಂಡ್ ಇದು ಏನಾಗುತ್ತೆ ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು +6 ಅಂತ ಬರುತ್ತೆ. ಸೊ ನಾವು ಯಾವಾಗ್ಲೂ ಹೈಟ್ ಅನ್ನ ಪಾಸಿಟಿವ್ ಆಗಿ ತಗೊಳ್ಳೋದ್ರಿಂದ ಎಕ್ಸ್ ಇಸ್ ಈಕ್ವಲ್ ಟು ನೆಗೆಟಿವ್ ಇರೋದನ್ನ ಬಿಡಬೇಕಾಗುತ್ತೆ. ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ 6 ಸೆಂಟಿಮೀಟರ್ ಅಂತ ಬರುತ್ತೆ. 6 ಸೆಂಟಿಮೀಟರ್ ಅನ್ನೋದು ಏನಿದು ಹೈಟ್ ಆಫ್ ದಿಸ್ ಟ್ರಯಾಂಗಲ್. ಈಗ ನಾವು ಇದನ್ನ ಫೈಂಡ್ ಔಟ್ ಮಾಡಿದೀವಿ. ಹಂಗಾದ್ರೆ ಈ ಬೇಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಲ್ಲ, ಬೇಸ್ ಬಿ ಸಿ ವ್ಯಾಲ್ಯೂ ಅನ್ನ. ಸೊ ದೇರ್ ಫೋರ್ ಬಿ ಸಿ ಇಸ್ ಈಕ್ವಲ್ ಟು ಇಲ್ಲಿ 4 ಐತೆ, 4 ಹಂಗೆ ಬರೆಯೋಣ. 4 ಪ್ಲಸ್ 2 ಇಂಟು ಎಕ್ಸ್ ಅಂತಂದ್ರೆ ನೋಡ್ರಿ ಇಲ್ಲಿ ಐತಲ್ಲ 6 ಇದೆಯಲ್ಲ, 6 ಅನ್ನ ಬರಿತೀವಿ ಹಿಂಗೆ. ಸೊ ದಿಸ್ ಇಸ್ ಈಕ್ವಲ್ ಟು 4 ಪ್ಲೇಸ್ ನಲ್ಲಿ 4 ಹಂಗೆ ಬರೀಬೇಕು. 2 6 12. ದಿಸ್ ಇಸ್ ಈಕ್ವಲ್ ಟು ಆಡ್ ಮಾಡಿದೆ ಅಂತಂದ್ರೆ ಎಷ್ಟು ಬರುತ್ತೆ 16 ಅಂತ ಬರುತ್ತೆ. ದೇರ್ ಫೋರ್ ಬೇಸ್ ಆಫ್ ದಿಸ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು 16 ಸೆಂಟಿಮೀಟರ್ ಅಂತ ಬರಿತೀವಿ. ಅಂಡ್ ಹೈಟ್ ಆಫ್ ದಿಸ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಅಂತ ಬರಿತೀವಿ. ಇವೆರಡು ವೆರಿಫಿಕೇಶನ್ ಇದು. ಹಾಫ್ ಇಂಟು ಬೇಸ್ ವ್ಯಾಲ್ಯೂ ಎಷ್ಟೈತೆ 16 ಐತೆ, ಇಂಟು ಹೈಟ್ ವ್ಯಾಲ್ಯೂ ಎಷ್ಟೈತೆ 6 ಐತೆ. ಇಲ್ಲಿ ಕ್ಯಾನ್ಸಲೇಷನ್ ಮಾಡೋಣ. 2 1s 2 8s
ದಿಸ್ ಇಸ್ ಈಕ್ವಲ್ ಟು 8 ಇಂಟು 6 ಮಲ್ಟಿಪ್ಲೈ ಮಾಡಿದ್ರೆ 48 ಬಂತಲ್ಲ, ಇದು ಕರೆಕ್ಟ್ ಆಗಿದೆ. ಈ ತರ ನಾವು ವೆರಿಫಿಕೇಶನ್ ಮಾಡಿ ಇದನ್ನ ಫೈಂಡ್ ಔಟ್ ಮಾಡ್ಬೋದು. ದೆನ್ ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಇದಕ್ಕೆ ಇಂಟರ್ನಲ್ ಚಾಯ್ಸ್ ಕೊಟ್ಟಿದ್ದಾರೆ ಈ ಒಂದು ಪ್ರಾಬ್ಲಮ್ಗೆ. ಇನ್ ಕೇಸ್ ಇಂಟರ್ನಲ್ ಚಾಯ್ಸ್ ಇರೋದ್ರಿಂದ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ದೆನ್ ಇಲ್ಲಿ ಸಮ್ ಸ್ಟೂಡೆಂಟ್ಸ್ ಪ್ಲಾನ್ಡ್ ಟು ಪಿಕ್ನಿಕ್. ದ ಬಜೆಟ್ ಫಾರ್ ದ ಫುಡ್ ವಾಸ್ 900 rupees. 900 rupees. ಸಮ್ ಸ್ಟೂಡೆಂಟ್ಸ್ ಆರ್ ಪ್ಲಾನ್ಡ್ ಫಾರ್ ಪಿಕ್ನಿಕ್. ಒಂದು ಪಿಕ್ನಿಕ್ಗೆ ಪ್ಲಾನ್ ಮಾಡಿದ್ದಾರೆ ಸ್ಟೂಡೆಂಟ್ಸ್. ಬಜೆಟ್ ಫಾರ್ ದ ಫುಡ್ 900 rupees ಅಂತ ಮೆನ್ಷನ್ ಮಾಡಿದ್ದಾರೆ. ಆಸ್ 10 ಆಫ್ ದಮ್ ಫೇಲ್ಡ್ ಟು ಜಾಯಿನ್. ಅದರಲ್ಲಿ ಒಂದು 10 ಮೆಂಬರ್ಸ್ ಮಿಸ್ ಆಗಿಬಿಟ್ಟೆ ಅಂತಂದ್ರೆ ದ ಕಾಸ್ಟ್ ಆಫ್ ದ ಫುಡ್ ಫಾರ್ ಈಚ್ ಮೆಂಬರ್ ಈಸ್ ಇನ್ಕ್ರೀಸ್ಡ್ ಬೈ 15 rupees. ಇದನ್ನ ಸಿಂಪಲ್ ಮೆಥಡ್ ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ ಕೇಸ್ ಏನಾದ್ರು ಒಂದು 30 ಸ್ಟೂಡೆಂಟ್ಸ್ ಇದ್ರೆ ಟೋಟಲ್ 30 ಸ್ಟೂಡೆಂಟ್ ಪ್ಲಾನ್ ಮಾಡಿರ್ತಾರೆ. 30 ಸ್ಟೂಡೆಂಟ್ಸ್ ಪ್ಲಾನ್ ಮಾಡ್ಬಿಟ್ಟಿರ್ತಾರೆ. ಒಂದು ಪರ್ಟಿಕ್ಯುಲರ್ ಯಾವ್ದೋ ಒಂದು 20 rupees ಅಂತ ಅನ್ಕೊಳ್ಳೋಣ. ಒಬ್ಬೊಬ್ಬರಿಗೆ 20 rupees ಅಂತ ಬರ್ಕೊಳ್ಳೋಣ. ಇದು ಟೋಟಲ್ ಬಜೆಟ್ ಎಷ್ಟಾಗುತ್ತೆ ಇವ್ರದ್ದು ಅಂತಂದ್ರೆ 600 ಆಗುತ್ತೆ. ಇದು ಬೇರೆ ಎಕ್ಸಾಂಪಲ್. ಸುಮ್ಮನೆ ನಾನು ಒಂದು ಕ್ಯಾಶುವಲ್ ತಗೊಂಡಿದ್ದೀನಿ, ಎಕ್ಸಾಂಪಲ್ ತಗೊಂಡಿದ್ದೀನಿ. 30 ಸ್ಟೂಡೆಂಟ್ಸ್ ಇದಾರೆ, ಹಿಂಗೆ ಸ್ಟೂಡೆಂಟ್ಸ್ ಇದಾರೆ. ಅವರು ಕಾಂಟ್ರಿಬ್ಯೂಷನ್ 20 rupees ಒಬ್ಬರಿಗೆ 20 rupees ಕೊಟ್ಟೆ ಅಂತಂದ್ರೆ ಟೋಟಲ್ 600 rupees ಆಗುತ್ತೆ ಅವರಿಗೆ. ಇದು ಬಜೆಟ್ ಪ್ಲಾನ್. ಇದು ಯಾವ್ದು ಫುಡ್ ಬಜೆಟ್. ಇದು ಪ್ಲಾನ್ ಫುಡ್ ಬಜೆಟ್ ಇದು. ಸೊ ಇಲ್ಲಿ ಇನ್ ಕೇಸ್ ಏನಾದ್ರು ಈ 30 ಸ್ಟೂಡೆಂಟ್ಸ್ ನಲ್ಲಿ 10 ಸ್ಟೂಡೆಂಟ್ಸ್ ಫೇಲ್ಡ್ ಆಯ್ತು ಅಂತಂದ್ರೆ ಜಾಯಿನ್ ಆಗೋದಕ್ಕೆ, ಅವ್ರು ಏನಾದ್ರು ಬರಕ್ ಆಗ್ಲಿಲ್ಲ ಅಂತಂದ್ರೆ ಇಲ್ಲಿ ಉಳ್ಕೊಂಡಿರ್ತಕ್ಕಂಥ ಎಷ್ಟು ಜನ? 20 ಸ್ಟೂಡೆಂಟ್ಸ್. ಈಗೇನು 600 rupees ಕೊಡ್ಬೇಕಾಗಿತ್ತಲ್ಲ, ಅದನ್ನ ಇವ್ರೇನು ಎಕ್ಸ್ಟ್ರಾ ಅಬ್ಸೆಂಟ್ ಇರ್ತಕ್ಕಂಥ ಪ್ಲೇಸ್ ನಲ್ಲಿ ಏನ್ ಕೊಡ್ಬೇಕಾಗಿತ್ತಲ್ಲ, ಅಮೌಂಟ್ 20 rupees ಕೊಡ್ಬೇಕಾಗಿತ್ತಲ್ಲ, ಅದು ಇವ್ರ ಮೇಲೆ ಬಂದ್ಬಿಡ್ತತಿ. ಅಂದ್ರೆ ಈ 20 rupees ಇದೆಯಲ್ಲ, ಇದು 20 rupees ಜಾಸ್ತಿ ಆಗುತ್ತೆ ಅಂತ. ಅಂದ್ರೆ 30 ಮೆಂಬರ್ಸ್ ಸೇರಿಸಿ 20 rupees ಕೊಡ್ಬೇಕಾಗಿತ್ತು, 600 ಟೋಟಲ್. ಬಟ್ ಇವಾಗ ಅದು 10 ಸ್ಟೂಡೆಂಟ್ಸ್ ಆಬ್ಸೆಂಟ್ ಆಗಿಬಿಟ್ಟಿರ್ತಾರೆ. ಸೊ ಇವಾಗ ಏನ್ ಕೊಡ್ಬೇಕು ಇವರು ಅಂತಂದ್ರೆ ಒಂದು 10 rupees ಜಾಸ್ತಿ ಕೊಡ್ಬೇಕು. ಸೊ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 600 ಬರ್ತತಿ. ಹಂಗಾಗಿ ಈ 20 ಸ್ಟೂಡೆಂಟ್ಸ್ ಏನ್ ಮಾಡ್ತಾರ, 10 rupees ಜಾಸ್ತಿಯನ್ನ ಕೊಡ್ತಾರೆ. ಈ ತರ ಒಂದು ಕ್ವಶನ್ ಅನ್ನ ಕೊಟ್ಟಿದ್ದಾರೆ. As 10 of them failed to join the party, the cost of the food for each member is increased by 15 rupees ಅಂತ ಕೊಟ್ಟಿದ್ದಾರೆ. Find how many students went for the picnic. ಇದು ಒಂದು ಎಕ್ಸಾಂಪಲ್ ಅನ್ನ ತಗೊಂಡಿದ್ದೀನಿ ನಾನು, ಬಟ್ ಇದಲ್ಲ, ರಿಯಲ್ ಅಲ್ಲ. ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡ್ರಿ, ಇದನ್ನ ಟೋಟಲ್ 30 ಸ್ಟೂಡೆಂಟ್ಸ್ ಅಂತ ತಗೊಂಡಿದ್ವಲ್ಲ ಅವಾಗಲೇ ನಾವು, ಇದನ್ನ ಎಕ್ಸ್ ಅಂತ ತಗೊಂಡು ಇದನ್ನ ವೈ ಅಂತ ತಗೊಂಡು ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 600 ಅಂತ ಬರ್ಕೊಂತೀವಿ. ಇನ್ ಕೇಸ್ ಇಲ್ಲಿ ಎಕ್ಸ್ ಇಲ್ಲಿ 20 ಸ್ಟೂಡೆಂಟ್ ಕಡಿಮೆ ಆದ್ರಲ್ಲ, ಇವರು 30 ನಲ್ಲಿ 20 ಸ್ಟೂಡೆಂಟ್ ಆಗ್ಬಿಟ್ರು ಅಂದ್ರೆ ಇದನ್ನ ಎಕ್ಸ್ ಮೈನಸ್ 10 ಅಂತ ಬರ್ಕೊತೀವಿ. ಯಾಕೆಂತಂದ್ರೆ ಇಲ್ಲಿ ಮೈನಸ್ ಮಾಡಿದೀವಲ್ಲ. ಅದೇ ತರ ಇಲ್ಲಿ 20 rupees ಕೊಟ್ಟಿದ್ರು ಎಲ್ಲರೂ, ಪ್ರತಿಯೊಬ್ರು 30 ಜನ ಇದ್ದಾಗ. ಬಟ್ ಇವರು 20 ಮೆಂಬರ್ಸ್ ಆದ ತಕ್ಷಣ 10 rupees ಜಾಸ್ತಿ ಕೊಟ್ರು. ಹಂಗಾಗಿ ಇದನ್ನ y ಪ್ಲಸ್ 10 ಅಂತ ಬರ್ಕೊಂತೀವಿ. ಇದ್ರ ಪ್ರಕಾರ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಮಸ್ಟ್ ಆನ್ಸರ್ ಸೇಮ್, 600 ಸೇಮ್. ಅದೇ ತರನೇ ಇಲ್ಲಿ ಕೂಡ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೋದು, ಇಲ್ಲಿ ಕೂಡ ನಾವು ಬರಿತಾ ಹೋಗ್ಬೋದು. ನಂಬರ್ ಆಫ್ ಸ್ಟೂಡೆಂಟ್ಸ್ ಅದರಲ್ಲ ಎಕ್ಸ್ ಅಂತ ತಗೊಳ್ಳೋಣ. ಇಲ್ಲಿ ತಗೊಂಡಿದ್ವಲ್ಲ, ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಕ್ಸ್ ಅಂತ ತಗೊಳ್ಳೋಣ. ಅಂಡ್ ಕಾಸ್ಟ್ ಆಫ್ ಈಚ್ ಕಾಂಟ್ರಿಬ್ಯೂಷನ್ ಈಸ್ ರೂಪೀಸ್ ವೈ ಅಂತ ತಗೊಳ್ಳೋಣ. ಅವರು ಪ್ರತಿಯೊಬ್ರು ಕೊಡ್ಬೇಕಾಗಿರ್ತಕ್ಕಂಥದ್ದು 20 rupees ಅಂತ ತಗೊಂಡಿದ್ವಲ್ಲ ಆಗ್ಲೇ, ಅದನ್ನ ನಾವು ವೈ ಅಂತ ತಗೊಳ್ಳೋಣ. ಇದನ್ನ ಸಪರೇಟ್ ಬರ್ಬಿಡ್ತೀನಿ. ಇದಕ್ಕೂ ಏನು ಬೇರೆ ಡಿಫರೆನ್ಸ್ ಇದೆ, ಅದಕ್ಕೂ ಆ ಒಂದು ಪ್ರಾಬ್ಲಮ್ ಈ ಪ್ರಾಬ್ಲಮ್. ಬಟ್ ಇದು ಒಂದು ಎಕ್ಸಾಂಪಲ್ ಅಷ್ಟೇ. ದೆನ್ ಇವಾಗ ಈ ಕ್ವಶನ್ ಪ್ರಕಾರ ನೋಡ್ರಿ, ಇಲ್ಲಿ ಎಕ್ಸ್ ಇಂಟು ವೈ ಅಂದ್ರೆ 30 into 20 ಮಲ್ಟಿಪ್ಲೈ ಮಾಡಿದ್ರೆ 600 ಬರ್ತದಲ್ಲ, ಅದೇ ತರ ಈ ಎಕ್ಸ್ ಇಂಟು ವೈ ಅಂತ ಮಲ್ಟಿಪ್ಲೈ ಮಾಡಿದ್ರೆ 900 ಬರ್ತದೆ. ಇದ್ರ ಪ್ರಕಾರ, ಈ ಕ್ವಶನ್ ಪ್ರಕಾರ ಇದು ಕೊಟ್ಟಿದಾರಲ್ಲ ಅದಕ್ಕೆ. ಸೊ ಇದು ಇಕ್ವೇಶನ್ ನಂಬರ್ 1 ಅಂತ ಬರ್ಕೊಳ್ತೀನಿ. ಇಲ್ಲಿ ಎಕ್ಸ್ ಇಲ್ಲೇ ಇರ್ಲಿ, ವೈ ಕೆಳಗಡೆ ಬರ್ತತಿ. ಅವಾಗ ಎಕ್ಸ್ ಪ್ಲೇಸ್ ನಲ್ಲಿ ನಾವು 900 by y ಅಂತ ಬರೀಬಹುದು. ಇಕ್ವೇಶನ್ ನಂಬರ್ 2 ಇದು. ಈಗ ಇಲ್ಲಿ ಕೊಟ್ಟಿದ್ದಾರೆ, ಇಫ್ 10 ಸ್ಟೂಡೆಂಟ್ಸ್ ವರ್ ಫೇಲ್ಡ್ ಟು ಜಾಯಿನ್. ಅವಾಗಲೇ ಹೇಳಿದ್ನಲ್ಲ, ಇನ್ ಕೇಸ್ 30 ಸ್ಟೂಡೆಂಟ್ ಇದ್ರಲ್ಲ 20 ಸ್ಟೂಡೆಂಟ್ಸ್ ಆಗಿದ್ದಾರೆ ಅಂತಂದ್ರೆ ಅದು ಮೈನಸ್ ಮಾಡಿದೀವಿ, ಎಕ್ಸ್ ನಲ್ಲಿ 10 ಸಬ್ಟ್ರಾಕ್ಷನ್ ಮಾಡಿದೀವಿ ಅಂತ ಅರ್ಥ. ಸೊ ಇವಾಗ ಸ್ಟೂಡೆಂಟ್ಸ್ ಎಷ್ಟಾಗ್ತಾರೆ, ಎಕ್ಸ್ ಮೈನಸ್ 10 ಆಗ್ತಾರೆ. ಅಂಡ್ ಅವರು ಎಕ್ಸ್ಟ್ರಾ ಕೊಡ್ಬೇಕಾಗಿರ್ತಕ್ಕಂಥದ್ದು ಅಮೌಂಟ್ 15. ಸೊ ಇದನ್ನ ವೈ ಅಂತ ನಾವು ಏನು ಕನ್ಸಿಡರ್ ಮಾಡಿದ್ವಲ್ಲ ಫಸ್ಟ್ಗೆ, ಅದು ವೈ ಪ್ಲಸ್ 15 ಅಂತ ಆಗುತ್ತೆ. ಅದೇ ಇಲ್ಲ ಐತಲ್ಲ, ಇದು ಎಕ್ಸ್ ಪ್ಲಸ್ ವೈ ಪ್ಲಸ್ 10 ಅಂತ ಏನ್ ಬರ್ಕೊಂತೀವಲ್ಲ ಆಮೇಲೆ, ಅದೇ ತರ ಇಲ್ಲಿ 15 ಜಾಸ್ತಿ ಕೊಡಬೇಕಾಗಿರೋದ್ರಿಂದ, ಇನ್ಕ್ರೀಸ್ ಅಂತ ಮೆನ್ಷನ್ ಮಾಡಿರೋದ್ರಿಂದ 15 ಪ್ಲಸ್ ವೈ ಅಂತ ಬರ್ಕೊಳ್ತೀವಿ. ಸೊ ಇದು ಇಕ್ವೇಶನ್. ಇವಾಗ ಇವೆರಡನ್ನು ಅಕಾರ್ಡಿಂಗ್ ಟು ಕ್ವಶನ್ ಪ್ರಕಾರ ಇದನ್ನು ಮತ್ತೆ ಸೇಮ್ ಇವೆರಡು ಎಕ್ಸ್ ಮೈನಸ್ ಇವೆರಡು ಹೆಂಗ್ ಮಲ್ಟಿಪ್ಲಿಕೇಶನ್ ಮಾಡಿ 600 ಬರ್ತದೋ ಅದೇ ತರನೇ ಎಕ್ಸ್ ಮೈನಸ್ 10
ಅಂಡ್ y ಪ್ಲಸ್ 15 ಇವೆರಡನ್ನು ಮಲ್ಟಿಪ್ಲೈ ಮಾಡಿದೆ ಅಂತಂದ್ರೆ ಸೇಮ್ ಆನ್ಸರ್ ಬರ್ತತಿ, ದಟ್ ಈಸ್ 900 ಅಂತ ಬರ್ತತಿ. ಇಲ್ಲಿ ಬೈನಾಮಿಯಲ್ ಇಂದ ಬೈನಾಮಿಯಲ್ ಗೆ ಮಲ್ಟಿಪ್ಲೈ ಮಾಡೋಣ. ಮಲ್ಟಿಪ್ಲೈ 15 ಇಂಟು ಎಕ್ಸ್ ಅಂತಂದ್ರೆ 15x ಮೈನಸ್ 10 ಇಂಟು ವೈ ಅಂತಂದ್ರೆ 10y ಪ್ಲಸ್ ಇಂಟು ಮೈನಸ್ ಅಂತಂದ್ರೆ ಮೈನಸ್ 10 ಇಂಟು 15 ಮಲ್ಟಿಪ್ಲೈ ಮಾಡಿದ್ರೆ 150. ದಿಸ್ ಈಸ್ ಈಕ್ವಲ್ ಟು 900. ಇಲ್ಲಿ ನಮಗೆ ಇಕ್ವೇಶನ್ ನಂಬರ್ 2 ನಲ್ಲಿ ಬರ್ಕೊಂಡಿವಲ್ಲ, ಇದನ್ನ ಎಲ್ಲೆಲ್ಲಿ ಎಕ್ಸ್ ಇರುತ್ತೋ ಅಲ್ಲಿ 900 ಬೈ ವೈ ಅಂತ ಹಾಕಿದೆ ಅಂತಂದ್ರೆ ಇಲ್ಲಿ ಎಕ್ಸ್ ಐತೆ, ಇಲ್ಲಿ 900 ಬೈ ವೈ ಅಂತ ಬರ್ಕೊಳ್ತೀನಿ. 900 ಪ್ಲಸ್ 15 ಇಂಟು ಎಕ್ಸ್ ಅಂತಂದ್ರೆ 900 ಡಿವೈಡೆಡ್ ಬೈ ವೈ ಮೈನಸ್ 10y ಮೈನಸ್ 150 is equal to 900. ಇಲ್ಲಿ y ಗೆಟ್ ಕ್ಯಾನ್ಸಲ್ ಆಗುತ್ತೆ ಅಂಡ್ ಇಲ್ಲೇನು ಉಳಿಯುತ್ತೆ ಅಂತಂದ್ರೆ 900 ಉಳಿಯುತ್ತೆ, ಪ್ಲಸ್ ಇದನ್ನ ಮಲ್ಟಿಪ್ಲೈ ಮಾಡಿದೆ ಅಂತಂದ್ರೆ 15 9 135 ಅದ್ರ ಮುಂದ್ಗಡೆ 2 zeros 13,500 ಡಿವೈಡೆಡ್ ಬೈ y ಮೈನಸ್ 10y, ಅದು ಈ ಕಡೆ ಬಂತು ಅಂತಂದ್ರೆ ಮೈನಸ್ 150 ಮೈನಸ್ 900 ಅಂತ ಬರ್ತದೆ. ದಿಸ್ ಇಸ್ ಈಕ್ವಲ್ ಟು 0. ಇಲ್ಲಿ ಮೈನಸ್ 900 ಪ್ಲಸ್ 900 ಹೋಗುತ್ತೆ. ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದೆ ಅಂತಂದ್ರೆ ಹಿಂಗೆ 13,500 ಮೈನಸ್ 10y ಸ್ಕ್ವಯರ್, ಇದನ್ನ ಮೈನಸ್ 15 ಆ ಕಡೆ ಕಳಿಸ್ಬಿಡ್ತೀನಿ. ದಿಸ್ ಇಸ್ ಈಕ್ವಲ್ ಟು 150 ಹೋಲ್ ಡಿವೈಡೆಡ್ ಬೈ y ಅಂತ ಬರ್ತದೆ. ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ, ಅವಾಗ 13,500 ಮೈನಸ್ 10y ಸ್ಕ್ವಯರ್ ಇಸ್ ಈಕ್ವಲ್ ಟು 150y ಅಂತ ಬರ್ತದೆ ಇಲ್ಲಿ. ಸೊ ಹಿಂಗ್ ಬಂದಿದೆ. ಇಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಇದನ್ನ ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ತಗೊಂಡ್ಬಂದಾಗ ಏನಾಗುತ್ತೆ ಅಂದ್ರೆ 10y ಸ್ಕ್ವಯರ್ ಪ್ಲಸ್ 150y ಮೈನಸ್ 13,500 ಇಸ್ ಈಕ್ವಲ್ ಟು 0 ಅಂತ ಬರುತ್ತೆ. ಇದು ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್. ಇದು 10 ಇಂದ ಡಿವೈಡ್ ಆಗೋದ್ರಿಂದ ಎಲ್ಲಾ ನಂಬರ್ಸ್ 10 ಇಂದ ಡಿವೈಡ್ ಆಗೋದ್ರಿಂದ ಡಿವೈಡ್ ಮಾಡ್ತೀನಿ. y ಸ್ಕ್ವಯರ್ ಪ್ಲಸ್ 15y ಮೈನಸ್ 1350 ಅಂತ ಬರುತ್ತೆ ಇಸ್ ಈಕ್ವಲ್ ಟು 0. ಇಟ್ ಇಸ್ ಎ ಕ್ವಾಡ್ರಾಟಿಕ್ ಇಕ್ವೇಶನ್. ಇಲ್ಲಿ ಫಸ್ಟ್ ನಂಬರ್ 1 ಐತೆ, ಲಾಸ್ಟ್ ನಂಬರ್ 1350 ಐತೆ. ಇದನ್ನ 1350 ಅನ್ನ ನಾವು ಸ್ಪ್ಲಿಟ್ ಮಾಡಿದ್ವಿ, ಫ್ಯಾಕ್ಟರ್ ಫೈಂಡ್ ಔಟ್ ಮಾಡಿದಾಗ ಒಂದು 45 ಬರ್ತತಿ, ಇನ್ನೊಂದು 30 ಬರ್ತತಿ. ಇಲ್ಲಿ 45 ಹತ್ರ ಪ್ಲಸ್ ಹಾಕೋಣ, ಇದನ್ನ ಮೈನಸ್ ಹಾಕೋಣ. ಪ್ಲಸ್ 45 ನಲ್ಲಿ ಮೈನಸ್ 30 ಅನ್ನ ಸಬ್ಟ್ರಾಕ್ಷನ್ ಮಾಡಿದ್ರೆ ಪ್ಲಸ್ 15 ಬರ್ತತಿ, ಅಂಡ್ ಪ್ಲಸ್ 45 ಇಂಟು ಮೈನಸ್ 30 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 1350 ಅಂತ ಬರುತ್ತೆ. ದೇರ್ ಫೋರ್ ಇದನ್ನ ಸ್ಪ್ಲಿಟ್ ಮಾಡಿ ಸಪರೇಟ್ ಮಾಡಿದಾಗ y ಸ್ಕ್ವಯರ್ ಪ್ಲಸ್ 45y ಮೈನಸ್ 30y ಮೈನಸ್ 1350 ಇಸ್ ಈಕ್ವಲ್ ಟು 0 ಹಿಂಗ್ ಬರ್ಕೊಳ್ತೀವಿ. ಇವೆರಡರಲ್ಲಿ ಕಾಮನ್ ಫ್ಯಾಕ್ಟರ್ ನ ತೆಗೋಣ ನಾವು. ಕಾಮನ್ ಫ್ಯಾಕ್ಟರ್ ತೆಗೆದಾಗ ಏನಾಗುತ್ತೆ ಅಂದ್ರೆ y ಪ್ಲಸ್ 45 ಅಂತ ಒಂದು ಬರ್ತತಿ, ಇನ್ನೊಂದು ಇಲ್ಲಿ ಸೇಮ್ ಆಸ್ ಇಟ್ ಇಸ್ y ಪ್ಲಸ್ 45 ಅಂತಾನೆ ಬರೀತೀವಿ. ದೆನ್ ಇಲ್ಲೊಂದು ನಂಬರ್ ಬರ್ತತಿ ಮೈನಸ್ 30 ಅಂತ. ದೇರ್ ಫೋರ್ y ಮೈನಸ್ 30 ಇಸ್ ಈಕ್ವಲ್ ಟು 0 ಅನ್ನೋದು ಒಂದು ಫ್ಯಾಕ್ಟರ್ ಆಗುತ್ತೆ, ಅಂಡ್ y ಪ್ಲಸ್ 45 ಇಸ್ ಈಕ್ವಲ್ ಟು 0 ಅನ್ನೋದು ಒಂದು ಫ್ಯಾಕ್ಟರ್ ಆಗುತ್ತೆ. ದೆನ್ ಇದೇನಾಗುತ್ತೆ ಅಂದ್ರೆ y ಇಸ್ ಈಕ್ವಲ್ ಟು 30 ಅಂತ ಬರುತ್ತೆ. ದೇರ್ ಫೋರ್ ಈ ಪಾಸಿಟಿವ್ ನಂಬರ್ ಬಂದಿರತಕ್ಕಂಥದ್ದನ್ನ ದೆನ್ ಇದು y ಇಸ್ ಈಕ್ವಲ್ ಟು ಮೈನಸ್ 45 ಅಂತ ಬರ್ತದೆ, ನೆಗೆಟಿವ್ ಬರ್ತದೆ. ಇದು ನೆಗೆಟಿವ್ ಬರೋದನ್ನ ನಾವು ನೆಗ್ಲೆಕ್ಟ್ ಮಾಡ್ತೀವಿ, ಅಂಡ್ y ಇಸ್ ಈಕ್ವಲ್ ಟು 30 ಪ್ಲಸ್ ಬರ್ತದೆ, ಪ್ಲಸ್ ನಂಬರ್ ಅನ್ನ ತಗೊಳ್ತೀವಿ. y ಅಂತಂದ್ರೆ ಕಾಸ್ಟ್ ನಂಬರ್, ಕಾಸ್ಟ್ ಆಫ್ ದಟ್ ಈಚ್ ಕಾಂಟ್ರಿಬ್ಯೂಷನ್ ಅಂತ ಏನ್ ತಗೊಂಡಿದ್ವಲ್ಲ y, ಆ ಒಂದು ವ್ಯಾಲ್ಯೂ ಅಂದ್ರೆ ರುಪೀಸ್ 30 ರುಪೀಸ್ ಅನ್ನ ಕೊಡಬೇಕಾಗಿದೆ. ಇವರು ಒಬ್ಬೊಬ್ರು 30 ರುಪೀಸ್ ಅನ್ನ ಕೊಡಬೇಕಾಗಿತ್ತು. ಈಗ ಈ y ವ್ಯಾಲ್ಯೂವನ್ನ ಇಕ್ವೇಶನ್ ನಂಬರ್ 1 ಅಲ್ಲಿ ಸಬ್ಮಿಟ್ ಮಾಡಿದಾಗ ಇಕ್ವೇಶನ್ ನಂಬರ್ 1 ಏನೈತೆ, x ಇಸ್ ಈಕ್ವಲ್ ಟು 900 ಡಿವೈಡೆಡ್ ಬೈ y ಅಂತ ಐತೆ. ಸೊ ದಿಸ್ ಇಸ್ ಈಕ್ವಲ್ ಟು 900 ಡಿವೈಡೆಡ್ ಬೈ y ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡಿದ್ವಿ, ದಟ್ ಈಸ್ 30. ಇಲ್ಲಿ 0 ಗೆಟ್ ಕ್ಯಾನ್ಸಲ್, 3 1s 3 3 3s 30 ಅಂತ ಬರುತ್ತೆ. ಸೊ x is equal to 30 and y is equal to 30. There are 30 students and each should be pay 30 rupees. ಅವರು 30 ಸ್ಟೂಡೆಂಟ್ಸ್ ಇದ್ರಲ್ಲ 30 ರುಪೀಸ್ ಅನ್ನ ಪೇ ಮಾಡಬೇಕಾಗಿತ್ತು. ಅದರಲ್ಲಿ ಒಂದು 10 ಮೆಂಬರ್ಸ್ ಆಬ್ಸೆಂಟ್ ಆದ್ರು, 20 ರುಪೀಸ್ ಆಯ್ತು. ಇವಾಗ ಇವರು 15 ರೂಪಾಯಿ 15 ರುಪೀಸ್ ಜಾಸ್ತಿ ಕೊಡಬೇಕಾಗಿತ್ತು, ಪ್ಲಸ್ 15 ಆಡ್ ಮಾಡಿದೆ ಅಂತಂದ್ರೆ 45 ಆಗುತ್ತೆ. ಸೊ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಮತ್ತೆ ಸೇಮ್ ಬರ್ತದೆ ನೋಡ್ರಿ. 45 2s 900. ಇಲ್ಲಿ 30 30s
900 ಅಂತ ಫಸ್ಟ್ಗೆ ಇತ್ತು. ಇದರಲ್ಲಿ 10 ಮೆಂಬರ್ಸ್ ಲೆಸ್ ಆದೆ ಅಂತಂದ್ರೆ ಏನು ಫಸ್ಟ್ 30 ಸ್ಟೂಡೆಂಟ್ಸ್ ಇದ್ರಲ್ಲ, ಅದರಲ್ಲಿ 10 ಮೆಂಬರ್ಸ್ ಲೆಸ್ ಆದ್ರು, 20 ಸ್ಟೂಡೆಂಟ್ ಆದ್ರು, ಇಲ್ಲಿ 30 ರುಪೀಸ್ ಕೊಡಬೇಕಾಗಿತ್ತು, ಒಂದು 15 ರುಪೀಸ್ ಈಚ್ ಜಾಸ್ತಿ ಕೊಡಬೇಕಾಗಿತ್ತು, ಹಂಗಾಗಿ 45 ರುಪೀಸ್ ಆಗುತ್ತೆ. ಸೊ ಹಿಂಗೆ ಐಡಿಗೆ ನಾವು ಇದನ್ನ ವೆರಿಫಿಕೇಶನ್ ಅನ್ನ ಮಾಡಬಹುದು. ದೆನ್ ಇಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ, 27th ಕ್ವಶನ್ ಈ ತರ ಇದೆ. ಇನ್ ದ ಗಿವನ್ ಫಿಗರ್ ACB is a semicircle. ACB is a semicircle ಅಂತ ಮೆನ್ಷನ್ ಮಾಡಿದ್ದಾರೆ. ಇಫ್ AB is equal to 10 ಸೆಂಟಿಮೀಟರ್, AB ಇದೈತಲ್ಲ ಇದು, AB is equal to ಇದನ್ನ 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಅಂಡ್ AC is equal to 6 ಸೆಂಟಿಮೀಟರ್, ಇದು AC ವ್ಯಾಲ್ಯೂ ಐತಲ್ಲ, ಇದು 6 ಸೆಂಟಿಮೀಟರ್ ಐತೆ ಇದು. ದೆನ್ ಫೈಂಡ್ ದ ಏರಿಯಾ ಸೆಗ್ಮೆಂಟ್ಸ್ ಆಫ್ ದ ಸೆಮಿಸರ್ಕಲ್. ಇಲ್ಲಿ ಸೆಗ್ಮೆಂಟ್ ಗಳದವಲ್ಲ, AC ಅನ್ನೋ ಈ ಒಂದು ಸೆಗ್ಮೆಂಟ್ ಇದೆಯಲ್ಲ ಇದು, ಮತ್ತೆ ಈ BC ಇರ್ತಕ್ಕಂಥದ್ದು ಇಲ್ಲಿ ಒಂದು ನೇಮ್ ಕೊಟ್ಬಿಡೋಣ, ಇದು M, ಇದು O ಅಂತ ಕೂಡ. AOC ಅನ್ನೋ ಇದು ಒಂದು ಸೆಗ್ಮೆಂಟ್, ನೆಕ್ಸ್ಟ್ BCM ಅನ್ನೋ ಈ ಒಂದು ಸೆಗ್ಮೆಂಟ್. ಶೇಡ್ ಮಾಡ್ಬಿಡ್ತೀನಿ ನೋಡಿ, ಈ ಶೇಡ್ ಮಾಡಿರ್ತಕ್ಕಂಥ ಸೆಗ್ಮೆಂಟ್ಸ್ ಗಳನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಹಂಗಾದ್ರೆ ಈ ಶೇಡ್ ಮಾಡಿರ್ತಕ್ಕಂಥ ಸೆಗ್ಮೆಂಟ್ ಗಳನ್ನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ನಾವು ದಿಸ್ ಸೆಮಿ ಸರ್ಕಲ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಏರಿಯಾ ಆಫ್ ಸೆಮಿ ಸರ್ಕಲ್ ಫೈಂಡ್ ಔಟ್ ಮಾಡಕ್ಕೆ ಒಂದು ಫಾರ್ಮುಲಾ ಬರ್ತತಿ, ದಟ್ ಈಸ್ ಪೈ ಆರ್ ಸ್ಕ್ವಯರ್ ಡಿವೈಡೆಡ್ ಬೈ 2 ಅಂತ ಬರ್ಕೊಳ್ತೀವಿ. ದೆನ್ ಇಲ್ಲಿ ಪೈ ಹತ್ರ 22 ಡಿವೈಡೆಡ್ ಬೈ 7 ಹಾಕೊಂತೀವಿ. ಅಂಡ್ ಆರ್ ವ್ಯಾಲ್ಯೂ ಬೇಕಲ್ಲ, ಆರ್ ವ್ಯಾಲ್ಯೂ ನೋಡ್ರಿ, ಇಲ್ಲಿಂದ ಇಲ್ಲಿಗೆ 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ. 10 ಸೆಂಟಿಮೀಟರ್ ಅಂತಂದ್ರೆ ಆರ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಂತಂದ್ರೆ 5 ಸೆಂಟಿಮೀಟರ್ ಆಗುತ್ತೆ. ದೇರ್ ಫೋರ್ ಆರ್ ಹತ್ರ 5 ಹಾಕಿದೆ ಅಂತಂದ್ರೆ 5 ಇಂಟು 5, ಇದನ್ನ ಸಿಂಪ್ಲಿಫೈ ಮಾಡ್ತೀವಿ, ಡಿವೈಡೆಡ್ ಬೈ 2. ಇಲ್ಲಿ 2 1 2 11 ಕ್ಯಾನ್ಸಲೇಷನ್ ಮಾಡ್ತೀವಿ. 11 5 55, 55 ಇಂಟು 5 ಡಿವೈಡೆಡ್ ಬೈ 7, ಇದನ್ನ ಸಿಂಪ್ಲಿಫೈ ಮಾಡಿದಾಗ ಇಷ್ಟು ಬರುತ್ತೆ, 39.285 ಸ್ಕ್ವೇರ್ ಸೆಂಟಿಮೀಟರ್ ಅಂತ ಬರುತ್ತೆ. ಏರಿಯಾ ಆಫ್ ದಿಸ್ ಸೆಮಿ ಸರ್ಕಲ್ ಅನ್ನ ಫೈಂಡ್ ಔಟ್ ಮಾಡಿದೆ ಅಂತಂದ್ರೆ ಇಷ್ಟು 39.285 ಅಂತ ಬರುತ್ತೆ. ಈಗ ಇದರಲ್ಲಿ ಈ ಸೆಮಿ ಸರ್ಕಲ್ ನಲ್ಲಿ ಈ ಒಂದು ಟ್ರಯಾಂಗಲ್ ಕಾಣಿಸ್ತಿದೆಯಲ್ಲ, ACB ಅನ್ನೋ ಟ್ರಯಾಂಗಲ್ ಅನ್ನ ಮೈನಸ್ ಮಾಡಿದ್ರೆ, ಸಬ್ಟ್ರಾಕ್ಷನ್ ಮಾಡಿದೆ ಅಂತಂದ್ರೆ ನಮಗೆ ಈ ಎರಡೂ ಸೆಗ್ಮೆಂಟ್ಸ್ ಗಳ ಏರಿಯಾ ಸಿಗುತ್ತೆ. ಏರಿಯಾ ಆಫ್ ದ ಟೂ ಸೆಗ್ಮೆಂಟ್ಸ್, ದಿಸ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ಸೆಮಿ ಸರ್ಕಲ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್. ಏರಿಯಾ ಆಫ್ ಟ್ರಯಾಂಗಲ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ನೋಡ್ರಿ, ಇಲ್ಲಿ 90 ಡಿಗ್ರಿ ಇರ್ತೈತಿ. ಯಾಕೆ ಅಂತಂದ್ರೆ ಸೆಮಿ ಸರ್ಕಲ್, ಯಾವುದೇ ಒಂದು ಸೆಮಿ ಸರ್ಕಲ್ ನ ಒಳಗಡೆ ನಾವು ಟ್ರಯಾಂಗಲ್ ಅನ್ನ ಡ್ರಾ ಮಾಡಿದೆ ಅಂತಂದ್ರೆ ಇಟ್ ಶುಡ್ ಬಿ ಎ ರೈಟ್ ಆಂಗಲ್, ರಿಮೆಂಬರ್ ದಿಸ್ ಒನ್. ಯಾವುದೇ ಒಂದು ಸೆಮಿ ಸರ್ಕಲ್ ಒಳಗಡೆ ನಾವು ಒಂದು ಟ್ರಯಾಂಗಲ್ ಅನ್ನ ಹಿಂಗ್ ಡ್ರಾ ಮಾಡಿದೆ ಅಂತಂದ್ರೆ ಈ ತರ ಎಲ್ಲಿ ಬೇಕಾದ್ರೂ ಡ್ರಾ ಮಾಡ್ಬೋದು. ಹಿಂಗೆ ಸೆಮಿ ಸರ್ಕಲ್ ಒಳಗಡೆ ಹಿಂಗ್ ಡ್ರಾ ಮಾಡಿದೆ ಅಂತಂದ್ರೆ ಇಲ್ಲಿ ಏನು ಬರ್ತೈತಲ್ಲ, ಇದು ಯಾವಾಗ್ಲೂ 90 ಡಿಗ್ರಿ ಇರ್ತತಿ, ರೈಟ್ ಆಂಗಲ್ ಆಗಿರ್ತತಿ. ಹಂಗಾದ್ರೆ ಇದನ್ನ ನಾನು ಸಪರೇಟ್ ಇಲ್ಲಿ ಬರ್ಕೊಳ್ತೀನಿ, ರೈಟ್ ಆಂಗಲ್ ಅನ್ನ ಸಪರೇಟ್ ಹಿಂಗ್ ಬರ್ಕೊಂಡ್ಬಿಟ್ಟು ಹಿಂಗ್ ಬರ್ಕೊಂಡು ಅದ್ರ ಏರಿಯಾ ಅನ್ನ ಫೈಂಡ್ ಔಟ್ ಮಾಡ್ತೀನಿ. ವಿನೋ ದಟ್ ದ ಏರಿಯಾ ಆಫ್ ಎ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಇಲ್ಲಿ ಬರೀತೀನಿ ಒಂದ್ ನಿಮಿಷ, ಇದು ದಿಸ್ ಈಸ್ ಎ, ದಿಸ್ ಈಸ್ ರೈಟ್ ಆಂಗಲ್ ಹತ್ರ ಸಿ ಬರಿಬೇಕು, ಅಂಡ್ ಇದು ಮೇಲ್ಗಡೆ ಹೋಗಿರ್ತಕ್ಕಂಥದ್ದು ಇದು ಬಿ. ಇಲ್ಲಿ ಈ ಎ ಬಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎ ಬಿ ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ ನೋಡ್ರಿ. ಎ ಬಿ ವ್ಯಾಲ್ಯೂ ಇದೈತಲ್ಲ, ಇದು 10 ಸೆಂಟಿಮೀಟರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಎ ಸಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎ ಸಿ ವ್ಯಾಲ್ಯೂ ಇದು 6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಹಂಗಾದ್ರೆ ನಾವು ಈಗ ಏನ್ ಮಾಡ್ಬೇಕು, ಈ ಹೈಟ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು, ಬಿ ಸಿ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಬಿ ಸಿ ಅನ್ನ ಫೈಂಡ್ ಔಟ್ ಮಾಡ್ತೀವಿ ಬೈ ಪೈಥಾಗೋರಸ್ ಥಿಯರಂ. ದೇರ್ ಫೋರ್ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಪ್ಲಸ್ ಸಿ ಎ ಸ್ಕ್ವೇರ್ ಅಂತ ಹಿಂಗೆ ಫೈಂಡ್ ಔಟ್ ಮಾಡ್ಕೊಂತೀವಿ. ಎ ಬಿ ವ್ಯಾಲ್ಯೂ ಕೊಟ್ಟಿದ್ದಾರೆ 10 ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ ವ್ಯಾಲ್ಯೂ ಐತಲ್ಲ, ಅದನ್ನ ಹಂಗೆ ಬರ್ಕೊಳ್ಳೋಣ, ಹೈಟ್ ಸ್ಕ್ವೇರ್ ಅಥವಾ ಬಿ ಸಿ ಸ್ಕ್ವೇರ್ ಪ್ಲಸ್ ಸಿ ಎ ಸ್ಕ್ವೇರ್ 6 ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸೊ 100, ದಿಸ್ ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಪ್ಲಸ್ 36 ಅಂತ ಬರಿತೀವಿ. ಈ 36 ಕಡೆ ಬಂದ್ರೆ 100 ಮೈನಸ್ 36 ಅಂತ ಬರಿತೀವಿ. ದಿಸ್ ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಆಗುತ್ತೆ. ಸೊ 64 ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಆಗುತ್ತೆ. ದೇರ್ ಫೋರ್ ಬಿ ಸಿ ಇಸ್ ಈಕ್ವಲ್ ಟು ಏನಾಗುತ್ತೆ ಅಂತಂದ್ರೆ 8 ಸೆಂಟಿಮೀಟರ್ ಅಂತ ಬರುತ್ತೆ. ಈ ಹೈಟ್ ಅನ್ನ ನಾವು ಫೈಂಡ್ ಔಟ್ ಮಾಡ್ಕೊಂಡಿದ್ವಿ, ದಿಸ್ ಇಸ್ 8. ಅಂಡ್ ವಿ ನೋ ದಟ್ ಹಾಫ್ ಇಂಟು ಬೇಸ್ ಇಂಟು ಹೈಟ್, ಹಾಫ್ ಪ್ಲೇಸ್ ನಲ್ಲಿ ಹಾಫ್ ಬರೆಯೋದು, ಇಂಟು ಬಿ ಅಂತಂದ್ರೆ ಬೇಸ್ ಎಷ್ಟಾಗುತ್ತೆ 6 ಐತೆ, ಅಂಡ್ ಇಂಟು ಹೈಟ್ ಎಷ್ಟೈತೆ ಈಗ ಫೈಂಡ್ ಔಟ್ ಮಾಡ್ಕೊಂಡಿವಿ 8. 2 1 2 3 ಅಂತ ಮಲ್ಟಿಪ್ಲಿಕೇಶನ್ ಮಾಡೋಣ. 8 3 24 ಅಂದ್ರೆ ಏರಿಯಾ ಆಫ್ ದಿಸ್ ಟ್ರಯಾಂಗಲ್ ಎಷ್ಟು ಬಂತು ಅಂದ್ರೆ 24 ಬಂದಿದೆ, ಇಲ್ಲಿ ಬಂದಿದೆಯಲ್ಲ. ಸೊ 39.285 ಸೆಂಟಿಮೀಟರ್ ಸ್ಕ್ವೇರ್ ನಲ್ಲಿ 24 ಸೆಂಟಿಮೀಟರ್ ಸ್ಕ್ವೇರ್ ನ ಇದನ್ನ ಏರಿಯಾ ಆಫ್ ಟ್ರಯಾಂಗಲ್ ಅನ್ನ ಸಬ್ಟ್ರಾಕ್ಷನ್ ಮಾಡಿದೆ ಅಂತಂದ್ರೆ 15.285 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿತೀವಿ, ಅಥವಾ ಸ್ಕ್ವೇರ್ ಸೆಂಟಿಮೀಟರ್ ಅಂತ ಬರಿತೀವಿ. ಈ ತರ ನಾವು ಏರಿಯಾ ಆಫ್ 2 ಸೆಗ್ಮೆಂಟ್ಸ್ ಗಳನ್ನ ಫೈಂಡ್ ಔಟ್ ಮಾಡಿದ್ವಿ 27th ಕ್ವಶನ್ಗೆ. ಸೊ ಈ ತರ ನಾವು ಕ್ವಶನ್ ನಂಬರ್ 25, 26 ಅಂಡ್ 27 ಅನ್ನ ನೋಡಿದ್ವಿ.
ನೆಕ್ಸ್ಟ್ ಪಾರ್ಟ್ 2 ವಿಡಿಯೋದಲ್ಲಿ ಮತ್ತೆ 3 ಮಾರ್ಕಿಂಗ್ ಕ್ವಶನ್ದು ಅಪ್ಲೈಡ್ ಕ್ವಶನ್ಸ್ ಅನ್ನು ತಗೊಂಡ್ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇರಿ. ಯಾರಾದರೂ ಹೊಸಬ್ರು ಬಂದಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು ಆಲ್.